ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಹುರುಗಡ್ಲೆ ಪೌಡ್ರಿಂದ ಬೇಸನ್ ಲಾಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥದ್ದು 1 ಕಪ್ ಹುರುಗಡ್ಲೆ ಪೌಡ್ರು, 1 ಕಪ್ ತುಪ್ಪ, 1 ಕಪ್ ಸಕ್ಕರೆ, ಅದಕ್ಕೆ ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಬಾದಾಮಿ ದ್ರಾಕ್ಷಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ಬೇಕಾದರೆ ಗೋಡಂಬಿ ಪಿಸ್ತಾ ಅದೆಲ್ಲನೂ ಹಾಕ್ಕೋಬೋದು. ನಾನಿದಿಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆನ ನಾವು ಮಿಕ್ಸಿ ಮಾಡ್ಕೊಂಬರಬೇಕು. 1 ಕಪ್ ಸಕ್ಕರೆ ತೊಗೊಂಡಿದ್ದೀನಲ್ಲ, ಅದನ್ನು ನಾವು ಈಗ ನೀಟಾಗಿ ಪೌಡ್ರ್ ಮಾಡ್ಕೊಂಬರಬೇಕು. ಅದಕ್ಕೆ ಏಲಕ್ಕಿನೂ ಕೂಡ ಹಾಕ್ತೀನಿ ನಾನು, ಅದರ ಜೊತೆಗೇ ನೀಟಾಗಿ ಪೌಡ್ರ್ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡಿ, ಈ ರೀತಿಯಾಗಿ ಪೌಡ್ರ್ ಆಗಿದೆ. ಅದು ಸಕ್ಕರೆನ ತುಂಬ ನೈಸಾಗಿ ಪೌಡ್ರ್ ಮಾಡಬೇಕು. ಅದನ್ನು ಎಲ್ಲೂ ತರಿ ತರಿಯಾಗಿರಬಾರ್ದು ಸಕ್ಕರೆ. ಆ ರೀತಿ ತರಿ ತರಿ ಆದರೆ ನೀವು ಜರಡಿ ಹಿಡಿಬೇಕಾಗುತ್ತೆ. ಹಾಗಾಗಿ ನೀಟಾಗಿ ಪೌಡ್ರ್ ಮಾಡಬೇಕು. ನಾನೀಗ ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಈಗ ನೀಟಾಗಿ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ನಾವು ಯಾವಾಗಲೂ ಕಡಲೆಬೇಳೆಯಿಂದ ಮಾಡ್ತಾ ಇರ್ತೀವಲ್ಲ, ಈ ರೀತಿ ಹುರುಗಡ್ಲೆ ಪೌಡ್ರಿಂದ ಮಾಡ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಹುರುಗಡ್ಲೆನೂ ಕೂಡ ಮಿಕ್ಸಿಗೆ ಹಾಕ್ಕೊಬೇಕು. ಈಗ ನಾವು ಯಾವಾಗ ಕಡಲೆಬೇಳೆ ಆದರೆ ಅದು ನೀಟಾಗಿ ತುಂಬಾ ಬೇಯಿಸಬೇಕಾಗತ್ತೆ, ಇಲ್ಲಾಂದರೆ ಹಸಿ ಹಸಿಯಾಗಿ ಬರುತ್ತೆ, ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ಅದು ಬೆಂದಿರದಿರೋ ಆ ಥರ ಸ್ಮೆಲ್ ಬರುತ್ತೆ. ಈ ರೀತಿ ಆದರೆ ಚೆನ್ನಾಗಿರುತ್ತೆ. ಹುರುಗಡ್ಲೆ ಪೌಡ್ರಿಂದ ಆದರೆ ತುಂಬ ಯಾವುದನ್ನು ಬೇಯಿಸಬೇಕಾಗಿಲ್ಲ, ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ನಾನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಹುರುಗಡ್ಲೆ ಪೌಡ್ರಿಂದ ಬೇಸನ್ ಲಾಡು ತುಂಬಾ ಚೆನ್ನಾಗಾಗುತ್ತೆ. ಈಗ ಇದನ್ನು ನಾನು ಮಾಡೋದು ಯಾವ ರೀತಿ ಅಂತ ನೋಡೋಣ. ಈಗ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ನಾವು ಅದಕ್ಕೆ 1 ಕಪ್ ತುಪ್ಪನ ಹಾಕ್ತಾಯಿದ್ದೀನಿ. ಈಗ ನಾನಿಲ್ಲಿ ಟೀ ಕುಡಿ ಕಪ್ಪಿಂದ ಈ ಥರ ತುಪ್ಪ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಕ್ವಾಂಟಿಟಿ ತೊಗೋಬೋದು. ನಾನಿಲ್ಲಿ ಕಡಿಮೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಮಾಡೋದ್ರಿಂದ ಎಲ್ಲನೂ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಜಾಸ್ತಿ ತೊಗೋಬೋದು. ಈಗ ಇದನ್ನು ಸ್ವಲ್ಪ ಕೆಂಪಾಗುವವರೆಗೂ ತುಪ್ಪ ಕಾಯಬೇಕು. ಈ ರೀತಿ ತುಪ್ಪ ಕೆಂಪಗಾದ ತಕ್ಷಣ ಈಗ ಹುರುಗಡ್ಲೆ ಪೌಡ್ರನ್ನು ನಾವೀಗ ಅದಕ್ಕೆ ಮಿಕ್ಸ್ ಮಾಡಬೇಕು. ಈ ರೀತಿ ಅದಕ್ಕೆ ಹುರುಗಡ್ಲೆ ಪೌಡ್ರನ್ನು ನಿಧಾನಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಯಾವಾಗಲೂ ನಾವು ಸ್ವೀಟ್ ಮಾಡಬೇಕಾದ್ರೆ ಒಲೆನ ಸ್ಲಿಮ್ಮಲ್ಲೇ ಇಟ್ಕೋಬೇಕು. ತುಂಬ ಜೋರು ಇಟ್ಕೊಂಡ್ಬಿಟ್ರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಇದನ್ನು ನೀಟಾಗಿ ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಬೇಯಿಸಬೇಕಾಗುತ್ತೆ. ಸುಮಾರು ಹೊತ್ತು ಅದರ ಹೊರಗಡಲೆ ಪೌಡ್ರ್ ಹಸಿ ಸ್ಮೆಲ್ ಇರುತ್ತಲ್ಲ, ಅದು ಹೋಗೋವರೆಗೂ ನಾವು ಬೇಯಿಸಬೇಕಾಗುತ್ತೆ ತುಪ್ಪದಲ್ಲಿ. ಈ ರೀತಿ ಬಂದಿದೆ. ತುಂಬ ಜೋರಾದ ತಕ್ಷಣ ತಳ ಹಿಡಿದು ಬಿಡುತ್ತೆ. ಇಲ್ಲೊಂದು ಸ್ವಲ್ಪ ಹಿಡಿತಾ ಇತ್ತು ತಳ, ಹಾಗಾಗಿ ಕೈ ಬಿಡದೇನೆ ನಾವಿಲ್ಲಿ ಅದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ. ಈಗಿದು ಮಿಕ್ಸ್ ಆಗಿದೆ, ಎಲ್ಲ ಹಸಿ ವಾಸನೆನೂ ಹೋಗಿದೆ. ಒಂದು 2-3 ನಿಮಿಷ, ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ನೀಟಾಗಿ ಅದರಲ್ಲಿ ಮಿಕ್ಸ್ ಆಗಿ ಆದರೆ ಸಾಕು. ಸ್ವಲ್ಪ ಕೆಂಪಾಗಬೇಕು, ಒಂಚೂರು ಮೆರೂನಲ್ಲಿ ಕಲರಲ್ಲಿ ಬರಬೇಕದು, ಆ ರೀತಿ ಬೇಯಿಸಬೇಕು. ಈಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ನಾನಿಲ್ಲಿ ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ತಣ್ಣಗಾಗಿದೆ. ಈಗ ಅದು ಪೂರ್ತಿ ತಣ್ಣಗಾಗಬೇಕಿಲ್ಲ, ಅಂದರೆ ಅದು ಬಿಸಿ ತಾಗಿದ್ರೆ ಸಕ್ಕರೆ ಎಲ್ಲ ನೀರಾಗಿಬಿಡುತ್ತೆ. ಈಗ ನಾನು ಒಂದು 3/4 ಕಪ್ಪು ಆವಾಗಲೇ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ, ಪೌಡ್ರ್ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನೀಗ 1 ಕಪ್ ತೊಗೊಂಡಿದ್ನಲ್ಲ, ಅದು ಯಾಕೋ ಜಾಸ್ತಿ ಅನ್ನಿಸ್ತು ನನಗೆ, ಹಾಗಾಗಿ ನಾನಿಲ್ಲಿ ಕಡಿಮೆ ಹಾಕ್ತಾಯಿದ್ದೀನಿ. ಸ್ವೀಟು ನೀವು ಜಾಸ್ತಿ ತಿನ್ನೋದ್ರಿಂದ ಹಾಕ್ಕೋಬೋದು, ಅದು ಜಾಸ್ತಿ ಆಗಲ್ಲ. ನಾನಿಲ್ಲಿ ಒಂದು ಸ್ವಲ್ಪ ಸ್ವೀಟ್ ಮಕ್ಕಳಿಗೆಲ್ಲ ಕಡಿಮೆ ತಿನ್ನಿಸ್ಬೇಕು ಅಂತೇಳ್ಬಿಟ್ಟು ಸ್ವೀಟ್ ಜಾಸ್ತಿ ಹಾಕಲ್ಲ. ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ನೀವು. ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನೂ ಅದಕ್ಕೆ ಹಾಕ್ತಾಯಿದ್ದೀನಿ. ಬಾದಾಮಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ ನಾನು, ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಅದನ್ನು ನೀಟಾಗಿ ಅದರ ಜೊತೆಗೆ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಅದರ ಜೊತೆಗೆ ಮಿಕ್ಸ್ ಆಗಬೇಕದು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕು. ನಾವು ಯಾವಾಗಲೂ ಕಡಲೆಬೇಳೆಯಿಂದ ಬೇಸನ್ ಲಾಡು ಮಾಡ್ತಾ ಇರ್ತೀವಲ್ಲ, ನಾನು ಯಾವಾಗಲೂ ಇದನ್ನೇ ಮಾಡೋದು, ಹುರುಗಡ್ಲೆ ಪೌಡ್ರಿಂದನೇ ಬೇಸನ್ ಲಾಡು ಮಾಡೋದು. ನಮ್ಮ ಮನೇಲಿ ಅಮ್ಮ ಎಲ್ಲ ಕಡಲೆಬೇಳೆಯಿಂದನೇ ಮಾಡ್ತಾರೆ. ನಾನು ಯಾವಾಗಲೂ ಹುರುಗಡ್ಲೆ ಪೌಡ್ರಿಂದನೇ ಮಾಡೋದು. ಅದನ್ನೆಲ್ಲ ಕಡಲೆಬೇಳೆ ಚೆನ್ನಾಗಿ ಹುರಿದು ಅದೆಲ್ಲ ಮಾಡುವಷ್ಟು ಆಗಲ್ಲ. ಹಾಗಾಗಿ ಇದನ್ನೇ ನಾವು ಹುರುಗಡ್ಲೆ ಪೌಡ್ರಿಂದನೇ ಮಾಡಿದರೆ ಚೆನ್ನಾಗಿರುತ್ತೆ. ಕಡಲೆಬೇಳೆ ಹುರಿಯೋದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದು ಬೇಸನ್ ಲಾಡು ಒಂಥರ
ಹಸಿ ಹಸಿ ಥರ ಸ್ಮೆಲ್ ಬಂದಂಗೆ ಆಗುತ್ತೆ, ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಯಾವಾಗಲೂ ಇದೇ ಕಡಲೆಬೇಳೆಯಿಂದನೇ, ಹುರ್ಗಡ್ಲೆಯಿಂದನೇ ಮಾಡೋದು. ನೋಡಿ ಈ ರೀತಿ ಆಗಿದೆ ಅದು. ನೀಟಾಗಿ ನಾವು ಒಂಥರ ಗಟ್ಟಿ ಚಪಾತಿ ಹಿಟ್ಟಿನ ಅದಕ್ಕೆ ಒಂಥರ ಬಂದಿದೆ ಅದು. ಈ ರೀತಿ ಆದಮೇಲೆ ನಾವು ನೋಡಿ, ನನಗೆ ಸಕ್ಕರೆ ಪೌಡ್ರು ಆವಾಗಲೇ ಅಷ್ಟಿತ್ತಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದು ನಾನು, 3/4 ಕಪ್ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಸಾಕು ಅನ್ನಿಸ್ತು ನನಗೆ, ಅಷ್ಟನ್ನು ನಾನು ಉಳಿಸಿದ್ದೀನಿ. ನಿಮಗೆ ಬೇಕಂದರೆ ಅದನ್ನು ಹಾಕೋಬೋದು. ನಾನು ಸ್ವಲ್ಪ ಸ್ವೀಟ್ ಕಡಿಮೆ ಮಾಡಿದ್ದೀನಿ, ಹಾಗಾಗಿ ಆ ರೀತಿ ಆಗಿದೆ ಅದು. ಉಳಿಸಿದ್ದೀನಿ ನಾನು ಈಗ ಅದನ್ನು. ನೋಡಿ ಈ ರೀತಿ ಉಂಡೆ ಬರುತ್ತೆ. ಸ್ವಲ್ಪ ತುಪ್ಪ ಕಡಿಮೆ ಆದರೆ ಈ ರೀತಿ ಒಂದೇ ಕೈಯಿಂದ ಉಂಡೆ ಮಾಡೋಕ್ಕೆಲ್ಲ ಬರಲ್ಲ. ಸ್ವಲ್ಪ ತುಪ್ಪ ಜಾಸ್ತಿ ಆದರೆ ನಾವು ಒಂದೇ ಕೈಯಿಂದ ತುಂಬ ಅದನ್ನು ಗಟ್ಟಿಯಾಗೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಸಾಫ್ಟಾಗಿ ಮಾಡಿದರೆ ಬಂದುಬಿಡುತ್ತೆ. ಸ್ವಲ್ಪ ತುಪ್ಪ ಕಡಿಮೆ ಆದರೆ ಬರೋದು ಸ್ವಲ್ಪ ಗಟ್ಟಿಯಾಗುತ್ತೆ. ಈ ರೀತಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಬೇಸನ್ ಲಾಡು ಅಂತ. ನಿಮಗೆ ಗೊತ್ತಾಗ್ತಿರ್ಬೋದಲ್ಲಿ ನೋಡೋಕ್ಕೆ. ನನ್ನ ಕೈಯಲ್ಲಿ ನಾವು 2 ಸಲ ಮಾಡಿದರೆ ಸಾಕು, ಉಂಡೆ ಆಗೇ ಬಿಡುತ್ತೆ ಅದು. ನೋಡಿ ಆ ರೀತಿ ಸಾಫ್ಟಾಗಿ ಉಂಡೆ ಆಗಿದೆ. ನೋಡಿ ಈಗ ಬೇಸನ್ ಲಾಡು ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.